ಪ್ರೀತಿಯ ವಿದ್ಯಾರ್ಥಿಗಳೇ, ಅಧ್ಯಾಯ 11 ತ್ರಿಕೋನಮಿತಿಯ ಪ್ರಸ್ತಾವನೆ. ಗಣಿತದಲ್ಲಿ ಭಾಗ 2ರ ಅಧ್ಯಾಯ 11 ಯಾವುದು ಅಂತಂದರೆ ತ್ರಿಕೋನಮಿತಿಯ ಪ್ರಸ್ತಾವನೆ. ವಿದ್ಯಾರ್ಥಿಗಳೇ, ಈ ತ್ರಿಕೋನಮಿತಿಯ ಪ್ರಸ್ತಾವನೆಯನ್ನು ಈ ದಿನ ನಾವು ಕಲಿತಾ ಹೋಗೋಣ. ಹಿಂದಿನ ತರಗತಿಯಲ್ಲಿ ವರ್ಗ ಸಮೀಕರಣಗಳ ಬಗ್ಗೆ ಸಂಪೂರ್ಣವಾಗಿ ಕಲಿತಿದ್ವಿ. ಮೊದಲನೇ ಬಂದ್ಬಿಟ್ಟು ತ್ರಿಕೋನಮಿತಿ ಅಂದರೆ ಏನು ಎನ್ನುವಂಥ ಪ್ರಶ್ನೆ. ತ್ರಿಕೋನಮಿತಿ ಅಂದರೆ ಏನು? ಯಾವುದು ನಾವು ತ್ರಿಕೋನಮಿತಿ ಅಂತ ಕರಿತೇವೆ? ತ್ರಿಕೋನಮಿತಿ ಅಂದರೆ ತ್ರಿಭುಜದ ಬಾಹುಗಳು ಮತ್ತು ಕೋನಗಳ ನಡುವಿನ ಸಂಬಂಧವನ್ನು ಅಭ್ಯಾಸಿಸುವುದು. ಅರ್ಥ ಆಗುತ್ತಾ ಹೇಳ್ತಿರೋದು? ತ್ರಿಕೋನಮಿತಿ ಅಂತಂದರೆ ತ್ರಿಕೋನಮಿತಿ ಎಂದರೆ ತ್ರಿಭುಜಗಳ ಬಾಹುಗಳು ಮತ್ತು ಕೋನಗಳ ನಡುವಿನ ಸಂಬಂಧವನ್ನು ಅಭ್ಯಾಸ ಮಾಡುವಂಥದ್ದನ್ನು ನಾವು ತ್ರಿಕೋನಮಿತಿ ಅಂತ ಕರಿಬೋದು. ನೋಡ್ಕೊಳ್ಳಿ, ತ್ರಿಕೋನಮಿತಿ ತ್ರಿಭುಜದ ಬಾಹುಗಳು ಮತ್ತು ಕೋನಗಳ ನಡುವಿನ ಹೇಗೆ ಸಂಬಂಧವನ್ನು ಅಭ್ಯಾಸ ಮಾಡಬೇಕು ಅಂತಂದರೆ, ಇಲ್ಲಿ ನಿಮಗೆ ತ್ರಿಕೋನಮಿತಿಯ ಅನುಪಾತಗಳು ಅಂತ ಬರುತ್ತೆ. ನೆಕ್ಸ್ಟ್ ಹೆಡ್ಲೈನ್ ಏನಿದೆ ಅಂತಂದರೆ ತ್ರಿಕೋನಮಿತಿಯ ಅನುಪಾತಗಳು. ತ್ರಿಕೋನಮಿತಿಯ ಅನುಪಾತವನ್ನು ತಿಳಿದುಕೊಳ್ಳಲು ನಾವು ಇವೆರಡು ಏನು ತ್ರಿಭುಜಗಳು ಕಾಣ್ತಾ ಇದೆ ಅಲ್ವಾ, ಈ ತ್ರಿಭುಜಗಳ ಬಗ್ಗೆ ಫಸ್ಟ್ ತಿಳ್ಕೊಳ್ಳೋಣ. ನೋಡ್ಕೊಳ್ಳಿ, ಇಲ್ಲಿ ಎ ಬಿ ಸಿ ಒಂದು ಲಂಬಕೋನ ತ್ರಿಭುಜ, ಇದು ಕೂಡ ಎ ಬಿ ಸಿ ಒಂದು ಲಂಬಕೋನ ತ್ರಿಭುಜ. ಒಟ್ಟು ಇವು ತ್ರಿಭುಜ 1, ತ್ರಿಭುಜ 2, ಎರಡು ಲಂಬಕೋನ ತ್ರಿಭುಜಗಳು ಇದ್ದಾವೆ. ಅರ್ಥ ಆಗುತ್ತಾ ಹೇಳ್ತಿರೋದು? ಎರಡು ಲಂಬಕೋನ ತ್ರಿಭುಜಗಳು ಇದ್ದಾವೆ. ಮೊದಲನೇ ಲಂಬಕೋನ ತ್ರಿಭುಜವನ್ನು ಅಭ್ಯಾಸ ಮಾಡೋಣ. ನೋಡಿಲ್ಲಿ ಕೋನ ಬಿ 90 ಡಿಗ್ರಿ ಇರುತ್ತೆ. ಕೋನ ಬಿ ಏನಾಗಿರುತ್ತೆ? 90 ಡಿಗ್ರಿ ಇರುತ್ತೆ. ಅದಕ್ಕೆ ಇದನ್ನ ಏನಂತ ಕರಿತೀವಿ ಅಂತಂದರೆ ಲಂಬಕೋನ ತ್ರಿಭುಜ ಅಂತ ಕರಿತೀವಿ. ಈ ಲಂಬಕೋನ ತ್ರಿಭುಜದಲ್ಲಿ ಲಂಬಕೋನಕ್ಕೆ ಅಭಿಮುಖವಾಗಿರುವಂಥ ಬಾಹು ಏನಿದೆ ಅಲ್ಲ, ಎ ಸಿ ಬಾಹು, ಈ ಬಾಹುವನ್ನು ನಾವು ಲಂಬಕೋನಕ್ಕೆ ಅಭಿಮುಖವಾಗಿರುವಂಥ ಬಾಹು, ಈ ಬಾಹುಗೆ ನಾವು ವಿಕರ್ಣ ಅಂತ ಕರಿತೇವೆ. ಎ ಸಿಯನ್ನು ಏನಂತ ಕರಿತೇವೆ? ವಿಕರ್ಣ ಅಂತ ಕರಿತೇವೆ. ನೋಡಿ, ಇಲ್ಲಿ ಲಂಬಕೋನವನ್ನು ಉಂಟು ಮಾಡಿರುವಂಥ ಬಾಹು ಏನಿದೆ ಅಲ್ಲ, ಬಿ ಎ, ಅದನ್ನು ಪಾರ್ಶ್ವಬಾಹು ಅಂತ ಕರಿತೇವೆ. ನೆಕ್ಸ್ಟು ಈ ಲಂಬವಾಗಿರುವಂಥ ಬಾಹು ಏನಿದೆ ಅಲ್ವಾ, ಈ ಲಂಬವಾಗಿರುವಂಥ ಬಾಹುನ ಅಭಿಮುಖ ಬಾಹು ಅಂತ ಕರಿತೇವೆ. ಅರ್ಥ ಆಗುತ್ತಾ ಹೇಳ್ತಿರೋದು? ಏನಂತ ಕರಿತೇವೆ? ಅಭಿಮುಖ ಬಾಹು. ಇಲ್ಲಿ ಎ ಕೋನ ಇದೆ ಅಲ್ವಾ, ಇದು ಒಂದು ಲಘು ಕೋನ ಆಗಿರುತ್ತೆ. ಇಲ್ಲಿ ಎ ಕೋನಕ್ಕೆ ಅಭಿಮುಖವಾಗಿರುವಂಥ ಬಾಹುವನ್ನು ಅಭಿಮುಖ ಬಾಹು ಅಂತ ಕರಿತೀವಿ. ಎ ಕೋನವನ್ನು ಉಂಟು ಮಾಡಿರುವಂಥ ಬಾಹುನ ನಾವು ಪಾರ್ಶ್ವಬಾಹು ಅಂತ ಕರಿತೇವೆ. ಈಗ ಅರ್ಥ ಆಯ್ತಲ್ಲ? ಅದೇ ಥರ ನೋಡ್ಕೊಳ್ಳಿ ವಿದ್ಯಾರ್ಥಿಗಳೇ, ತ್ರಿಭುಜ 2 ಸ್ಟಡಿ ಮಾಡಿ. ನೋಡಿ, ಬಿ ಲಂಬಕೋನ ತ್ರಿಭುಜ, ಸಿ ಒಂದು ಗೊತ್ತಾಗುತ್ತೆ ಲಘು ಕೋನ ತ್ರಿಭುಜ. ಸಿ ಒಂದು ಲಘು ಕೋನ, ಈ ತ್ರಿಭುಜದಲ್ಲಿ ಸಿ ಒಂದು ಲಘು ಕೋನ. ಈ ಸಿಗೆ ಗೊತ್ತಾಯ್ತು, ಲಂಬಕೋನಕ್ಕೆ ಅಭಿಮುಖವಾಗಿರುವಂಥ ಬಾಹು ವಿಕರ್ಣ ಆದರೆ ಲಘು ಕೋನಕ್ಕೆ ಅಭಿಮುಖವಾಗಿರುವಂಥ ಬಾಹು ಅಭಿಮುಖ ಬಾಹು ಅಂತ ಕರಿಬೇಕು. ಗೊತ್ತಾಯ್ತು? ಲಘುಕೋನಕ್ಕೆ ಅಭಿಮುಖವಾಗಿರುವಂಥ ಬಾಹುವನ್ನು ನಾವು ಅಭಿಮುಖ ಬಾಹು ಅಂತ ಕರಿತೀವಿ. ಆ ಲಘುಕೋನವನ್ನು ಉಂಟು ಮಾಡುವಂಥ ಬಾಹುನ ನಾವು ಏನಂತ ಕರಿತೀವಿ ಅಂತಂದರೆ ಪಾರ್ಶ್ವಬಾಹು ಅಂತ ಕರಿತೀವಿ. ಏನಂತ ಕರಿತೀವಿ? ಪಾರ್ಶ್ವಬಾಹು. ಅರ್ಥ ಆಗುತ್ತಾ ಹೇಳ್ತಿದ್ದು? ಇದು ಅಭಿಮುಖ ಬಾಹು, ಇದೇನಾಗುತ್ತೆ ಅಂದರೆ ಪಾರ್ಶ್ವಬಾಹು. ಇಲ್ಲಿ ನಿಮಗೆ ಚಿತ್ರದಲ್ಲಿ ಸ್ವಲ್ಪ ತಪ್ಪು ಕೊಟ್ಟಿದ್ದಾನೆ, ಅದು ಪಾರ್ಶ್ವಬಾಹುನ ಅಭಿಮುಖ ಬಾಹು ಅಂತ ಕೊಟ್ಟಿದ್ದಾನೆ. ವಿದ್ಯಾರ್ಥಿಗಳು ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ನಿಮಗೆ ಲಘುಕೋನಕ್ಕೆ ಅಭಿಮುಖವಾಗಿರುವಂಥ ಬಾಹು ಏನು ಕಾಣ್ತಾ ಇದೆಯಲ್ಲ, ಬಿ ಎ, ಅದು ಅಭಿಮುಖ ಬಾಹು. ಇಲ್ಲಿ ಬಿ ಸಿ ಏನು ಕಾಣುತ್ತಲ್ವ, ಇದು ಪಾರ್ಶ್ವಬಾಹು. ಇಲ್ಲಿ ಎ ಸಿ ಏನು ಕಾಣ್ತಾ ಇದೆಯಲ್ಲ, ಅದೇನದು ವಿಕರ್ಣ ಆಗುತ್ತೆ. ಅರ್ಥ ಆಯ್ತಾ ಹೇಳ್ತಿರೋದು? ನೋಡಿ, ಫಸ್ಟ್ ಎರಡು ತ್ರಿಭುಜಗಳನ್ನು ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಅರ್ಥ ಆಯ್ತಾ ಹೇಳ್ತಿರೋದು? ತ್ರಿಭುಜ 1ರಲ್ಲಿ ಏನು ಹೇಳುತ್ತೆ ಅಂತಂದರೆ ಲಂಬಕೋನಕ್ಕೆ ಅಭಿಮುಖವಾಗಿರುವಂಥ ಬಾಹು ವಿಕರ್ಣ, ಪಾರ್ಶ್ವಕೋನಕ್ಕೆ ಅಭಿಮುಖವಾಗಿರುವಂಥ ಬಾಹು ಅಭಿಮುಖ ಬಾಹು. ಅದೇ ಥರ ಇಲ್ಲಿ ನೋಡಿ, ಲಘುಕೋನಕ್ಕೆ ಉಂಟು ಮಾಡುವಂಥ ಬಾಹು ಏನಿದೆಯಲ್ಲ, ಅದು ಪಾರ್ಶ್ವಬಾಹು. ತ್ರಿಭುಜ 2ರಲ್ಲಿ ನೋಡ್ಕೊಳ್ಳಿ, ಬಿ ಲಂಬಕೋನ, ಸಿ ಲಘುಕೋನ. ಲಂಬಕೋನಕ್ಕೆ ಅಭಿಮುಖವಾಗಿರುವಂಥ ಬಾಹು ವಿಕರ್ಣ, ಸಿ ಲಘುಕೋನಕ್ಕೆ ಅಭಿಮುಖವಾಗಿರುವಂಥ ಬಾಹು ಅಭಿಮುಖ ಬಾಹು. ಲಘುಕೋನವನ್ನು ಉಂಟು ಮಾಡುವಂಥ ಬಾಹು ಇಲ್ಲ, ಅದು ಏನಿದೆ? ಪಾರ್ಶ್ವಬಾಹು. ಇದನ್ನು ಸ್ವಲ್ಪ ಇದಿದೆ ಅಭಿಮುಖ ಬಾಹು ಅಂತಿದೆ, ಇಂಥ ತಪ್ಪಿದೆ, ಅದನ್ನು ಸರಿ ಮಾಡ್ಕೊಳ್ಳಿ. ಅದನ್ನು ಪಾರ್ಶ್ವಬಾಹು ಅಂತ ಮಾಡ್ಕೊಳ್ಳಿ. ಬುಕ್ಕಲ್ಲಿ ಪ್ರಿಂಟ್ ತಪ್ಪಾಗಿದೆ. ಓಕೆ, ನೆಕ್ಸ್ಟ್ ನೋಡ್ಕೊಳ್ಳಿ ವಿದ್ಯಾರ್ಥಿಗಳೇ. ಈಗ ನಾವೇನು ಮಾಡ್ತಾ ಇದ್ದೀವಿ ಅಂತಂದರೆ ಈ ಅನುಪಾತಗಳನ್ನು ಬರಿತಾ ಹೋಗ್ತಾ ಇದ್ದೀವಿ. ಅನುಪಾತಗಳು ಯಾವ್ಯಾವು ಅಂತಂದರೆ ನೋಡ್ಕೊಳ್ಳಿ, ಇಲ್ಲಿ ತ್ರಿಕೋನಮಿತಿಯ ಅನುಪಾತಗಳು 6 ಇದ್ದಾವೆ. ಅವುಗಳನ್ನು ನಾವು ಕೆಲವು ಸರಿ ಎ ಅಂತಲೂ ಕರಿತೇವೆ, ಕೆಲವು ಸರಿ
ಟೀಟಾ ಅಂತ ಕರಿತೇವೆ. ಕೆಲವು ಸರಿ ಗೊತ್ತಾಯ್ತು ಯಾವ ಕೋನವನ್ನು ತಗೊಂತೀವಿ ಅದನ್ನೇ ಕೋನವನ್ನು ಬರೀತೇವೆ. ನಾವು ಟೆಕ್ಸ್ಟ್ ಬುಕ್ಕಲ್ಲಿ ಟೀಟಾ ಅಂತ ಕೊಟ್ಟರೆ ಟೀಟಾ ಅಂತ ತಗೋಬೇಕು, ಎ ಅಂತ ಕೊಟ್ಟರೆ ಎ ಅಂತಲೇ ತಗೋಬೇಕು. ನೋಡ್ಕೊಳ್ಳಿ ಇಲ್ಲಿ ಸೈನ್ ಎ ಅರ್ಥ ಆಗುತ್ತಾ ಹೇಳ್ತಿದ್ದು ತ್ರಿಕೋನಮಿತಿ ಅನುಪಾತಗಳು. ಫಸ್ಟು ಸೈನ್ ಟೀಟಾ ಅಂತ ಬರುತ್ತೆ, ಇಲ್ಲಿ ಎ ಅಂತ ಕೊಟ್ಟಿದ್ದೀವಿ. ಸೈನ್ ಟೀಟಾ, ಕಾಸ್ ಟೀಟಾ, ಟ್ಯಾನ್ ಟೀಟಾ, ಕೊಸಿಕೆನ್ ಟೀಟಾ, ಸೀಕೆನ್ ಟೀಟಾ, ಕಾಟ್ ಟೀಟಾ ಅಂತ 6 ಇದ್ದಾವೆ. ಯಾವ್ಯಾವು? ಸೈನ್ ಟೀಟಾ, ಕಾಸ್ ಟೀಟಾ, ಟ್ಯಾನ್ ಟೀಟಾ, ಕೊಸಿಕೆನ್ ಟೀಟಾ, ಸೀಕೆನ್ ಟೀಟಾ, ಕಾಟ್ ಟೀಟಾ ಅಂತ 6 ಇದ್ದಾವೆ. ಮೊದಲನೇದು ಸೈನ್. ಇಲ್ಲಿ ಯಾಕೆ ನಾವು ಟೀಟಾ ಬದಲು ಎ ತೊಗೊಂಡಿದ್ದೀವಿ ಅಂತಂದರೆ ಎ ಕೋನವನ್ನೇ ನಾವು ತಗೊಂಡಿರೋದ್ರಿಂದ ಅದಕ್ಕೆ ಸೈನ್ ಎ ಅಂತ ತಗೊಂಡಿವಿ. ಅರ್ಥ ಆಗುತ್ತಾ ಹೇಳ್ತಿದ್ದು? ಸೈನ್ ಎ ಈಸ್ ಈಕ್ವಲ್ ಟು ನೋಡಿ ಸೈನ್ ತೀಟಾ ಅಂತಂದರೆ ಸೈನ್ ಎ ಅಂದರೆ ಅಭಿಮುಖ ಬಾಹು ಡಿವೈಡೆಡ್ ಬೈ ವಿಕರ್ಣ. ನೋಡಿ ಎನಲ್ಲಿ ತ್ರಿಭುಜ 1ರಲ್ಲಿ ಕೋನ ಎಗೆ ಅಭಿಮುಖ ಬಾಹು ಯಾವುದು? ಬಿ ಸಿ. ಅರ್ಥ ಆಗುತ್ತೆ ಹೇಳ್ತಾ? ಅಭಿಮುಖ ಬಾಹು ಯಾವುದು? ಬಿ ಸಿ. ಅದಕ್ಕೇನು ಮಾಡಬೇಕು? ಬಿ ಸಿ ಡಿವೈಡೆಡ್ ಬೈ ಗೊತ್ತಾಯ್ತು ಪಾರ್ಶ್ವ ವಿಕರ್ಣ ಯಾವುದು? ಎ ಸಿ. ವಿಕರ್ಣ ಯಾವುದು? ಎ ಸಿ ಅಂತ ಬರಿತೇವೆ. ಅಂದರೆ ಸೈನ್ ಟೀಟಾ ಈಸ್ ಈಕ್ವಲ್ ಟು ಏನು? ಅಭಿಮುಖ ಬಾಹು ಡಿವೈಡೆಡ್ ಬೈ ವಿಕರ್ಣ. ಅದೇ ತ್ರಿಭುಜ 2ರಲ್ಲಿ ಎ ಬಿ ಡಿವೈಡೆಡ್ ಬೈ ಎ ಸಿ. ಅರ್ಥ ಆಗುತ್ತಾ ಹೇಳ್ತಿದ್ದು? ಸಿ ಅಲ್ಲಿ ಟೀಟಾ ಆಗಿರುತ್ತೆ, ಸಿ ಕೋನ ಆಗಿರುತ್ತೆ, ಇಲ್ಲಿ ಎ ಕೋನ ಆಗಿರುತ್ತೆ. ನೆಕ್ಸ್ಟ್ ಕಾಸ್ ಎ ಏನು ಅಂದ್ರೆ ಪಾರ್ಶ್ವಬಾಹು. ಕಾಸ್ ಎ ಇಸ್ ಈಕ್ವಲ್ ಟು ಪಾರ್ಶ್ವಬಾಹು ಡಿವೈಡ್ ಬೈ ವಿಕರ್ಣ. ಅರ್ಥ ಆಗುತ್ತೆ ನೋಡಿ. ಪಾರ್ಶ್ವಬಾಹು ಯಾವುದು ಇಲ್ಲಿ? ಬಿ ಸಿ ಡಿವೈಡೆಡ್ ಬೈ ವಿಕರ್ಣ ಯಾವುದು? ಎ ಸಿ. ಬಿ ಸಿ ಡಿವೈಡೆಡ್ ಬೈ ಎ ಸಿ. ಅರ್ಥ ಆಗುತ್ತಾ ಹೇಳ್ತಿರೋದು? ಸಾರಿ, ಪಾರ್ಶ್ವಬಾಹು ಎ ವಿ ಡಿವೈಡೆಡ್ ಬೈ ಎ ಸಿ ಆಗುತ್ತೆ. ನೆಕ್ಸ್ಟ್ ಟ್ಯಾನ್ ಟೀಟಾ ಅಭಿಮುಖ ಬಾಹು ಡಿವೈಡ್ ಬೈ ಪಾರ್ಶ್ವಬಾಹು. ಅಭಿಮುಖ ಬಾಹು ಯಾವುದು ಅಂತಂದರೆ ಬಿ ಸಿ ಡಿವೈಡ್ ಬೈ ಪಾರ್ಶ್ವಬಾಹು ಎ ಬಿ ಆಗುತ್ತೆ. ನೆಕ್ಸ್ಟು ಕೊಸಿಕೆನ್ ಟೀಟಾ ಈಸ್ ಈಕ್ವಲ್ ಟು ವಿಕರ್ಣ ಡಿವೈಡೆಡ್ ಬೈ ಅಭಿಮುಖ ಬಾಹು. ವಿಕರ್ಣ ಯಾವುದು ಅಂತಂದರೆ ಎ ಸಿ ಡಿವೈಡೆಡ್ ಬೈ ಬಿ ಸಿ. ಸೀಕೆನ್ ಟೀಟಾ ಅಂತಂದರೆ ವಿಕರ್ಣ ಡಿವೈಡ್ ಬೈ ಪಾರ್ಶ್ವಬಾಹು ಈಸ್ ಈಕ್ವಲ್ ಟು ಎ ಸಿ ಡಿವೈಡೆಡ್ ಬೈ ಎ ಬಿ. ಕಾಟ್ ಟೀಟಾ ಈಸ್ ಈಕ್ವಲ್ ಟು ಪಾರ್ಶ್ವಬಾಹು ಡಿವೈಡ್ ಬೈ ಅಭಿಮುಖ ಬಾಹು ದಟ್ ಈಸ್ ಈಕ್ವಲ್ ಟು ಎ ಬಿ ಬೈ ಬಿ ಸಿ. ನೋಡ್ಕೊಳ್ಳಿ ವಿದ್ಯಾರ್ಥಿಗಳ 6ನ್ನ ಫಸ್ಟ್ ಇನ್ನೊಂದ್ಸರಿ ನೋಡ್ಕೊತ ಹೋಗಿ. ಸೈನ್ ಟೀಟಾ ಈಸ್ ಈಕ್ವಲ್ ಟು ಅಭಿಮುಖ ಬಾಹು ಡಿವೈಡ್ ಬೈ ವಿಕರ್ಣ. ಕಾಸ್ ಟೀಟಾ ಈಸ್ ಈಕ್ವಲ್ ಟು ಪಾರ್ಶ್ವಬಾಹು ಡಿವೈಡ್ ಬೈ ವಿಕರ್ಣ. ಟ್ಯಾನ್ ಟೀಟಾ ಈಸ್ ಈಕ್ವಲ್ ಟು ಅಭಿಮುಖ ಬಾಹು ಡಿವೈಡ್ ಬೈ ಪಾರ್ಶ್ವಬಾಹು. ಕೊಸಿಕೆನ್ ಟೀಟಾ ಈಸ್ ಈಕ್ವಲ್ ಟು ವಿಕರ್ಣ ಡಿವೈಡ್ ಬೈ ಅಭಿಮುಖ ಬಾಹು. ಸೀಕೆನ್ ಟೀಟಾ ಈಸ್ ಈಕ್ವಲ್ ಟು ವಿಕರ್ಣ ಡಿವೈಡ್ ಬೈ ಪಾರ್ಶ್ವಬಾಹು. ಕಾಟ್ ಟೀಟಾ ಈಸ್ ಈಕ್ವಲ್ ಟು ಪಾರ್ಶ್ವಬಾಹು ಡಿವೈಡ್ ಬೈ ಅಭಿಮುಖ ಬಾಹು. ಇಲ್ಲಿ ಸರ್ ನೀವು ಎ ಅಂತ ಕೊಟ್ಟಿದ್ದ ಟೀಟಾ ಅಂತ ಯಾಕೆ ತೊಗೊಂಡಿದ್ದೀರಾ ಅಂತಂದ್ರೆ ಟೆಕ್ಸ್ಟ್ ಬುಕ್ಕಲ್ಲಿ ಟೀಟಾ ಅಂತ ಕೊಟ್ಟಿದೆ, ಅದಕ್ಕೆ ತೀಟಾ ಅಂತ ತೊಗೊಂಡಿರ್ತೀವಿ. ಇಲ್ಲಿ ಎ ಕೋನನ್ನೇ ನಾವು ತೊಗೊಂಡಿರೋದ್ರಿಂದ ಇಲ್ಲಿ ಏನಾಗ್ತೀವಿ? ಸೈನ್ ಎ ಈಸ್ ಈಕ್ವಲ್ ಟು ಅಭಿಮುಖ ಬಾಹು ಡಿವೈಡ್ ಬೈ ವಿಕರ್ಣ. ನಾನು ಯಾಕೆ ಇದನ್ನು ಒತ್ತಿ ಹೇಳ್ತಾ ಇದ್ದೀನಿ ಅಂತಂದರೆ ಇದು ತ್ರಿಕೋನಮಿತಿಯ ಪ್ರಸ್ತಾವನೆಯಲ್ಲಿ ವೆರಿ ಇಂಪಾರ್ಟೆಂಟು, ತುಂಬ ಇಂಪಾರ್ಟೆಂಟ್ ಆಗಿರೋದ್ರಿಂದ ಇದನ್ನು ಕಲಿಯಲೇಬೇಕಾಗುತ್ತೆ ನೀವು. ಗೊತ್ತಾಯ್ತಾ? ಅದಕ್ಕೆ ನಾನು ನಿಮಗೆ ಒತ್ತಿ ಹೇಳ್ತಾ ಇದ್ದೀನಿ. ಸೈನ್ ಎ ಈಸ್ ಈಕ್ವಲ್ ಟು ಅಭಿಮುಖ ಬಾಹು ಡಿವೈಡ್ ಬೈ ವಿಕರ್ಣ ದಟ್ ಈಸ್ ಈಕ್ವಲ್ ಟು ಬಿ ಸಿ ಡಿವೈಡ್ ಬೈ ಎ ಸಿ ಆಗುತ್ತೆ ಚಿತ್ರದಲ್ಲಿ. ಕಾಸ್ ಎ ಈಸ್ ಈಕ್ವಲ್ ಟು ಪಾರ್ಶ್ವಬಾಹು ಡಿವೈಡ್ ಬೈ ವಿಕರ್ಣ ದಟ್ ಈಸ್ ಈಕ್ವಲ್ ಟು ಎ ಬಿ ಡಿವೈಡೆಡ್ ಬೈ ಎ ಸಿ ಆಗುತ್ತೆ. ನೆಕ್ಸ್ಟ್ ಟ್ಯಾನ್ ಎ ಈಸ್ ಈಕ್ವಲ್ ಟು ಅಭಿಮುಖ ಬಾಹು ಡಿವೈಡ್ ಬೈ ಪಾರ್ಶ್ವಬಾಹು ಈಸ್ ಈಕ್ವಲ್ ಟು ಬಿ ಸಿ ಡಿವೈಡ್ ಬೈ ಎ ಬಿ ಆಗುತ್ತೆ. ಕೊಸಿಕೆಂಟ್ ಎ ಈಸ್ ಈಕ್ವಲ್ ಟು ವಿಕರ್ಣ ಡಿವೈಡ್ ಬೈ ಅಭಿಮುಖ ಬಾಹು ಈಸ್ ಈಕ್ವಲ್ ಟು ಎ ಸಿ ಡಿವೈಡ್ ಬೈ ಬಿ ಸಿ ಆಗುತ್ತೆ. ಸೀಕೆಂಟ್ ಎ ಈಸ್ ಈಕ್ವಲ್ ಟು ವಿಕರ್ಣ ಡಿವೈಡ್ ಬೈ ಪಾರ್ಶ್ವಬಾಹು ಎ ಸಿ ಡಿವೈಡ್ ಬೈ ಎ ಬಿ ಆಗುತ್ತೆ. ಕಾಟ್ ಎ ಈಸ್ ಈಕ್ವಲ್ ಟು ಪಾರ್ಶ್ವಬಾಹು ಡಿವೈಡ್ ಬೈ ಅಭಿಮುಖ ಬಾಹು ಎ ಬಿ ಡಿವೈಡೆಡ್ ಬೈ ಬಿ ಸಿ ಆಗುತ್ತೆ. ಇದೇ ಥರ ನೀವು ವಿದ್ಯಾರ್ಥಿಗಳೇ 2ನೇ ತ್ರಿಭುಜವನ್ನು ಬರ್ಕೊಂಡ್ಬಿಟ್ಟು ಇಲ್ಲೇನಿದೆ ಅಲ್ಲ ಬಿ ಸಿನ ಅಭಿಮುಖ ಬಾಹು ಅಂತಿದೆಯಲ್ಲ ಅದು ಪಾರ್ಶ್ವಬಾಹು ಅಂತ ಬರ್ಕೊಂಡು ಗೊತ್ತಾಗ್ತಾ ಇರ್ತದೆ. ಇದೇ ಥರ ನೀವೇನು ಮಾಡಬೇಕು ಅಂತಂದರೆ ಇವತ್ತಿನ ಹೋಮ್ವರ್ಕಲ್ಲಿ ತ್ರಿಕೋನಮಿತಿ 6 ಅನುಪಾತಗಳನ್ನು ನೀವೇ ಬರೀಬೇಕು ತ್ರಿಭುಜ 2ಕ್ಕೆ. ಗೊತ್ತಾಗ್ತಾ ಇರ್ತೀವಿ. ತ್ರಿಭುಜ 2 ನೀವೇ ಬರ್ಕೊಂಬಿಟ್ಟು ಅದಕ್ಕೆ ನೆಕ್ಸ್ಟ್ ನೀವು ಮಾಡ್ತಾ ಹೋಗಬೇಕು. ನೆಕ್ಸ್ಟು ನಾವು 1ನೇ ಪ್ರಶ್ನೆ ನೋಡೋಣ. ತ್ರಿಭುಜ ಎ ಬಿ ಸಿಯಲ್ಲಿ ಎ ಬಿ ಸಿ ಕೋನ ಇಸ್ ಈಕ್ವಲ್ ಟು 90 ಡಿಗ್ರಿ. ಅರ್ಥ ಆಗುತ್ತೆ ಹೇಳ್ತೀವಿ. ಎ ಬಿ ಸಿ ಕೋನ ಎಷ್ಟಿದೆಯಪ್ಪ? 90 ಡಿಗ್ರಿ. ಪೈಥಾಗರಸ್ನ ಪ್ರಮೇಯದ ಪ್ರಕಾರ ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಅಂತ ಬರಿತೀವಿ. ದೇರ್ಫೋರ್ ಎ ಸಿನ ಕಂಡುಹಿಡ್ಕೊಳ್ಳೋಣ. ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು 4 ಸ್ಕ್ವೇರ್ ಪ್ಲಸ್ 3 ಸ್ಕ್ವೇರ್ ಇದು ಕ್ಯೂಬ್ ಅಲ್ಲ ಸ್ಕ್ವೇರು ದಟ್ ಈಸ್ ಈಕ್ವಲ್ ಟು 16 ಪ್ಲಸ್ 9 ಈಸ್ ಈಕ್ವಲ್ ಟು 25 ಆಗುತ್ತೆ. ದೇರ್ಫೋರ್ ಎ ಸಿ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 25 ಎ ಸಿ ಈಸ್ ಈಕ್ವಲ್ ಟು 5 ಆಗುತ್ತೆ. ಇವಾಗ ನಾವು ತ್ರಿಕೋನಮಿತಿ 6 ಅನುಪಾತಗಳನ್ನು ಬರೆಯೋಣ. ಗೊತ್ತಾಯ್ತು ಹೇಳ್ತೀವಿ. ತ್ರಿಕೋನಮಿತಿ 6 ಅನುಪಾತಗಳನ್ನು ಬರೆಯೋಣ. ಸೈನ್ ಎ ಈಸ್ ಈಕ್ವಲ್ ಟು ಸೈನ್ ಎ ಅಂದರೆ ಏನು ಗೊತ್ತಾಗುತ್ತಾ ಹೇಳ್ತಿರೋದು? ಸೈನ್ ಎ ಈಸ್ ಈಕ್ವಲ್ ಟು ಅಭಿಮುಖ ಬಾಹು ಡಿವೈಡ್ ಬೈ ವಿಕರ್ಣ ದಟ್ ಈಸ್ ಈಕ್ವಲ್ ಟು ಸೈನ್ ಎ ಅಭಿಮುಖ ಬಾಹು ಅಂತಂದರೆ ಬಿ ಸಿ ಡಿವೈಡ್ ಬೈ ಎ ಸಿ ಈಸ್ ಈಕ್ವಲ್ ಟು 4/5. ಈ ಥರ ಕಾಸ್ ಎ ಈಸ್ ಈಕ್ವಲ್ ಟು ಪಾರ್ಶ್ವಬಾಹು ಡಿವೈಡ್ ಬೈ ವಿಕರ್ಣ
ಗೊತ್ತಾಯ್ತು. ಪಾರ್ಶ್ವಭಾವ ಯಾವುದು? ಎ ಬಿ ಡಿವೈಡ್ ಬೈ ಎ ಸಿ ಇಸ್ ಈಕ್ವಲ್ ಟು 3/5. ಟ್ಯಾನ್ ಎ ಇಸ್ ಈಕ್ವಲ್ ಟು ಗೊತ್ತಾಗುತ್ತಾ ಹೇಳ್ತಿರೋದು. ನೆಕ್ಸ್ಟ್ ಅಭಿಮುಖ ಬಾಹು ಡಿವೈಡ್ ಬೈ ಪಾರ್ಶ್ವಭಾವು ಬಿ ಸಿ ಡಿವೈಡ್ ಬೈ ಎ ಬಿ ಇಸ್ ಈಕ್ವಲ್ ಟು 4/3. ಇವಾಗ ನೋಡ್ಕೊಳ್ಳಿ, ಇಲ್ಲಿ ಸೈನ್ ಏನಿದೆ ಅಲ್ವಾ, ಗೊತ್ತಾಗ್ತಿರೋದು ಅದರ ರೆಸಿಪ್ರೋಕಲ್ಲು, ಅದನ್ನು ವ್ಯುತ್ಕ್ರಮ, ಅದರ ಇನ್ವರ್ಸ್ ಯಾವುದು ಅಂತಂದರೆ ಸೀಕೆಂಟ್, ಕೊಸಿಕೆಂಟು. ಸೈನ್ಗೆ ಕೊಸಿಕೆಂಟು. ನೋಡಿ ಇಲ್ಲಿ ಬಿ ಸಿ ಬೈ ಎ ಸಿ, ಇಲ್ಲಿ ಎ ಸಿ ಬೈ ಬಿ ಸಿ, ಇಲ್ಲಿ 4/5, ಇಲ್ಲಿ 5/4. ಕಾಸಿಗೆ ಸೀಕೆಂಟು, ಗೊತ್ತಾಗುತ್ತೆ. ಎ ಸಿ ಡಿವೈಡ್ ಬೈ ಬಿ ಸಿ, ಇಲ್ಲಿ ಎ ಬಿ ಡಿವೈಡ್ ಬೈ ಎ ಸಿ, ಉಲ್ಟಾ ಬರೀಬೇಕು, 5/3. ಅದೇ ಥರ ಕಾಟಿಗೆ ಟ್ಯಾನು, ಗೊತ್ತಾಗ್ತಿರ್ತದೆ. ಈ ಬಿ ಸಿ ಬೈ ಎ ಬಿ, ಇಲ್ಲೇನಾಗುತ್ತೆ ಎ ಬಿ ಬೈ ಬಿ ಸಿ ಇಸ್ ಈಕ್ವಲ್ ಟು 3/4. ಈ ಥರ ವಿದ್ಯಾರ್ಥಿಗಳೇ ಇವು ಮೂರನ್ನ ಬರ್ಕೊಂಬಿಟ್ರೆ ಸೈನು, ಕಾಸು, ಟ್ಯಾನು, ಇನ್ನು ಮೂರನ್ನು ಅವುಗಳ ವ್ಯುತ್ಕ್ರಮಗಳು ಬರಿಬೋದು. ಸೈನಿಗೆ ಕೊಸಿಕೆಂಟು, ಕಾಸಿಗೆ ಸೀಕೆಂಟು, ಟ್ಯಾನಿಗೆ ಕಾಟು. ಗೊತ್ತಾಯ್ತಾ ಹೇಳ್ತಾ ಇರೋದು? ಓಕೆ, ನೆಕ್ಸ್ಟ್ ಪ್ರಶ್ನೆ ಬಂದ್ಬಿಟ್ಟು ಉದಾಹರಣೆ 2. ಕೋನ ಬಿ ಮತ್ತು ಕೋನ ಕ್ಯೂ ಲಘುಕೋನಗಳಾಗಿದ್ದು, ಕೋನ ಬಿ ಮತ್ತು ಕೋನ ಕ್ಯೂ ಲಘುಕೋನಗಳಾಗಿದ್ದು ಸೈನ್ ಬಿ ಇಸ್ ಈಕ್ವಲ್ ಟು ಸೈನ್ ಕ್ಯೂ ಆಗಿದೆ. ಹಾಗಾದರೆ ಕೋನ ಬಿ ಇಸ್ ಈಕ್ವಲ್ ಟು ಕ್ಯೂ ಎಂದು ಸಾಧಿಸಿ ಅಂತ ಕೊಟ್ಟಿದ್ದಾರೆ ಪ್ರಶ್ನೆ. ಅರ್ಥ ಆಗುತ್ತೆ ಹೇಳ್ತಿರೋದು? ನೋಡ್ಕೊಳ್ಳಿ, ಇಲ್ಲಿ 2 ಚಿತ್ರಗಳನ್ನು ಕೊಟ್ಟಿದ್ದಾರೆ, ತ್ರಿಭುಜಗಳನ್ನು ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳೇ. ಕೋನ ಬಿ ಮತ್ತು ಕ್ಯೂ ಲಘುಕೋನಗಳು. ಕೋನ ಬಿನೂ ಲಘುಕೋನ, ಕೋನ ಬಿ ಮತ್ತು ಕೋನ ಕ್ಯೂ ಲಘುಕೋನಗಳು. ಇದರಲ್ಲಿ ಸೈನ್ ಬಿ ಇಸ್ ಈಕ್ವಲ್ ಟು ಸೈನ್ ಕ್ಯೂ, ಸೈನ್ ಬಿ ಇಸ್ ಈಕ್ವಲ್ ಟು ಸೈನ್ ಕ್ಯೂ. ಹಾಗಾದರೆ ಕೋನ ಬಿ ಇಸ್ ಈಕ್ವಲ್ ಟು ಕೋನ ಈ ಕ್ಯೂ ಎಂದು ಸಾಧಿಸಿ ಅಂತ ಪ್ರಶ್ನೆ ಕೊಟ್ಟಿದ್ದಾರೆ. ಸೈನ್ ಬಿ ಇಸ್ ಈಕ್ವಲ್ ಟು ಸೈನ್ ಕ್ಯೂ. ಸೈನ್ ಬಿ ಅಂತಂದರೆ ಎ ಸಿ ಬೈ ಎ ಬಿ ಇಸ್ ಈಕ್ವಲ್ ಟು ಪಿ ಆರ್ ಬೈ ಪಿ ಕ್ಯೂ. ಗೊತ್ತಾ? ಎ ಸಿ ಬೈ ಪಿ ಆರ್ ಇಸ್ ಈಕ್ವಲ್ ಟು ಎ ಬಿ ಬೈ ಪಿ ಕ್ಯೂ ಇಸ್ ಈಕ್ವಲ್ ಟು ಕೆ. ಅದು ಒಂದು ಇಕ್ವೇಷನ್ ನಂಬರ್ 1 ಅಂತ ಬರ್ಕೊಳ್ಳಿ. ಎ ಸಿ ಬೈ ಪಿ ಆರು ಇಸ್ ಈಕ್ವಲ್ ಟು ಎ ಬಿ ಬೈ ಪಿ ಕ್ಯೂ. ಹೆಂಗೆ ಅಂದರೆ ಇದನ್ನ ಉಲ್ಟಾ ಮಾಡ್ಕೊಂಡಿದ್ವಿ ನೋಡಿ. ಇಲ್ಲಿ ಎ ಸಿ ಬೈ ಎ ಬಿ ಇದೆ ಅಲ್ವಾ, ಎ ಬಿನ ಅಲ್ಲಿ ಕಳಿಸಿದ್ವಿ, ಪಿ ಆರ್ನ ಕೆಳಗೆ ಬರ್ಕೊಂಡಿದ್ವಿ. ಎ ಸಿ ಬೈ ಪಿ ಆರ್ ಇಸ್ ಈಕ್ವಲ್ ಟು ಎ ಬಿ ಬೈ ಪಿ ಕ್ಯೂ. ಇದನ್ನು ಇಸ್ ಈಕ್ವಲ್ ಟು ಕೆ ಅಂತ ಒಂದು ಕಾನ್ಸ್ಟೆಂಟನ್ನು ಕೊಟ್ಟಿದ್ದೇವೆ, ಅದನ್ನು ಸಮೀಕರಣ 1 ಅಂತ ಬರ್ಕೊಂಡಿದ್ದೀವಿ. ನೆಕ್ಸ್ಟ್ ಪೈಥಾಗರಸ್ನ ಪ್ರಮೇಯದ ಪ್ರಕಾರ ನೋಡ್ಕೊಳ್ಳಿ, ಇಲ್ಲಿ ಬಿ ಸಿ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಎ ಬಿ ಸ್ಕ್ವೇರ್ ಮೈನಸ್ ಎ ಸಿ ಸ್ಕ್ವೇರ್ ಆಗುತ್ತೆ ಪೈಥಾಗರಸ್ನ ಪ್ರಮೇಯ. ದೇರ್ಫೋರ್ ಅದನ್ನು ಇಂಪ್ಲೈ ಮಾಡಿದ್ರೆ ಎ ಬಿ ಏನಾಗುತ್ತೆ ಅಂದರೆ ಕೆ ಪಿ ಕ್ಯೂ ಸ್ಕ್ವೇರ್ ಮೈನಸ್ ಕೆ ಸ್ಕ್ವೇರ್ ಪಿ ಆರ್ ಸ್ಕ್ವೇರ್. ಕೆ ಕಾಮನ್ ಇದೆಯಲ್ಲ, ಹೊರಗೆ ತೆಗಿರಿ, ಕೆ ಹೋಗ್ತಾರೆ ಪಿ ಸ್ಕ್ವೇರ್ ಮೈನಸ್ ಕ್ಯೂ ಸ್ಕ್ವೇರ್ ಆಗುತ್ತೆ ಸಮೀಕರಣ 1ರಿಂದ. ಗೊತ್ತಾಯ್ತು? ಇವಾಗ ಕ್ಯೂ ಆರ್ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಪಿ ಕ್ಯೂ ಸ್ಕ್ವೇರ್ ಮೈನಸ್ ಪಿ ಆರ್ ಸ್ಕ್ವೇರ್ ಆಗುತ್ತೆ. ದೇರ್ಫೋರ್ ನೋಡಿ, ಇಲ್ಲಿ ಬಿ ಸಿ ಬೈ ಕ್ಯೂ ಆರ್ ಇಸ್ ಈಕ್ವಲ್ ಟು ಕೆ ಇಂಟು ಸ್ಕ್ವೇರ್ ರೂಟ್ ಆಫ್ ಪಿ ಕ್ಯೂ ಮೈನಸ್ ಪಿ ಆರ್ ಸ್ಕ್ವೇರ್ ಆಗುತ್ತೆ. ದೇರ್ಫೋರ್ ನೋಡ್ಕೊಳ್ಳಿ, ಇಲ್ಲಿ ಕ್ಯೂ ಆರ್ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಪಿ ಕ್ಯೂ ಸ್ಕ್ವೇರ್ ಮೈನಸ್ ಪಿ ಆರ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಕೆ ಆಗುತ್ತೆ. ಸಮೀಕರಣ 1 ಮತ್ತು 2 ನಾವು ಏನಂತ ಬರಿಬೋದು ಅಂತಂದರೆ ಎ ಸಿ ಬೈ ಪಿ ಆರ್ ಇಸ್ ಈಕ್ವಲ್ ಟು ಎ ಬಿ ಬೈ ಪಿ ಕ್ಯೂ ಇಸ್ ಈಕ್ವಲ್ ಟು ಬಿ ಸಿ ಬೈ ಕ್ಯೂ ಆರ್. ಗೊತ್ತಾಗ್ತಾ ಹೇಳ್ತಿದ್ದು, ಒಂದು ತ್ರಿಭುಜದ 3 ಬಾಹುಗಳು ಮತ್ತೊಂದು ತ್ರಿಭುಜದ ಅನುರೂಪ 3 ಬಾಹುಗಳಿಗೆ ಸಮನಾಗಿದ್ದಾಗ ಅವೆರಡು ತ್ರಿಭುಜಗಳು ಏನಾಗಿರ್ತವೆ? ಸಮಕೋನೀಯಗಳಾಗಿರ್ತವೆ. ಗೊತ್ತಾಗ್ತಾ ಹೇಳ್ತದೆ? ಕೋನಗಳು ಸಮನಾಗಿದ್ದು ಬಾಹುಗಳು ಸಮಾನುಪಾತದಲ್ಲಿದ್ದರೆ ಆಗ ಅವೆರಡು ತ್ರಿಭುಜಗಳನ್ನು ಸಮರೂಪಿ ತ್ರಿಭುಜಗಳು ಅಂತ ಕರಿತೀವಿ. ದೇರ್ಫೋರ್ ಅದನ್ನು ತ್ರಿಭುಜ ಎ ಬಿ ಸಿ ಸಮರೂಪಿ ತ್ರಿಭುಜ ಪಿ ಕ್ಯೂ ಆರ್ ಆಗುತ್ತೆ. ದೇರ್ಫೋರ್ ಕೋನ ಬಿ ಇಸ್ ಈಕ್ವಲ್ ಟು ಕೋನ ಕ್ಯೂ ಆಗುತ್ತೆ ವಿದ್ಯಾರ್ಥಿಗಳು. ಕೋನ ಬಿ ಇಸ್ ಈಕ್ವಲ್ ಟು ಕೋನ ಕ್ಯೂ ಆಗಿದೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಬಂದು 3ನೇ ಉದಾಹರಣೆ. ತ್ರಿಭುಜ ಎ ಬಿ ಸಿಯಲ್ಲಿ ಗೊತ್ತಾಗುತ್ತೆ. ತ್ರಿಭುಜ ಎ ಬಿ ಸಿಯಲ್ಲಿ ಎ ಬಿ ಇಸ್ ಈಕ್ವಲ್ ಟು 29 ಮಾನಗಳು, ಬಿ ಸಿ ಇಸ್ ಈಕ್ವಲ್ ಟು 21 ಮಾನಗಳು ಮತ್ತು ಕೋನ ಎ ಬಿ ಸಿ ಇಸ್ ಈಕ್ವಲ್ ಟು ಟೀಟಾ. ಆದರೆ ಇವುಗಳ ಬೆಲೆಗಳನ್ನು ಕಂಡು ಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಗೊತ್ತಾಗ್ತಿದೆ? 1ನೇದು ಕಾಸ್ ಸ್ಕ್ವಯರ್ ಟೀಟಾ ಪ್ಲಸ್ ಸೈನ್ ಸ್ಕ್ವಯರ್ ಟೀಟಾ, 2ನೇದು ಕಾಸ್ ಸ್ಕ್ವಯರ್ ಟೀಟಾ ಮೈನಸ್ ಸೈನ್ ಸ್ಕ್ವಯರ್ ಟೀಟಾ. ಅರ್ಥ ಹೇಳ್ತಿದ್ದು ನೋಡ್ಕೊಳ್ಳಿ, ಇಲ್ಲಿ ಒಂದು ತ್ರಿಭುಜವನ್ನು ಕೊಟ್ಟಿದ್ದಾರೆ. ಇಲ್ಲಿ ಬಿ ಕೋನವನ್ನು ನಾವು ತೀಟಾ ಅಂತ ತಗೊಂಡಿದ್ದೀವಿ. ಅರ್ಥ ಆಗುತ್ತಾ ಹೇಳ್ತಿರೋದು? ದೇರ್ಫೋರ್ ಎ ಬಿ ಸಿ ಒಂದು ಲಂಬಕೋನ ತ್ರಿಭುಜ. ಕೋನ ಬಿ ಇದೆ ಅಲ್ವಾ, ಅದು ಲಘುಕೋನವನ್ನು ಹೊಂದಿದೆ, ಅದು ಟೀಟಾ ಆಗಿದೆ. ಕೋನ ಸಿ ಲಂಬಕೋನ. ಅರ್ಥ ಆಗುತ್ತೆ? ಬಿ ಸಿ ಇಸ್ ಕೊಟ್ಟು 29 ಗೊತ್ತಾಗ್ತಿರ್ತೀರಿ. ಎ ಬಿ ಇಸ್ ಕೊಟ್ಟು 29, ಬಿ ಸಿ ಇಸ್ ಕೊಟ್ಟು 21 ಮಾನಗಳನ್ನು ಕೊಟ್ಟಿದ್ದಾರೆ. ನಾವೇನು ಮಾಡಬೇಕು? ಇವಾಗ ಎ ಸಿಯನ್ನು ಕಂಡುಹಿಡ್ಕೊಳ್ಳೋಣ. ಇವಾಗ ನೋಡ್ಕೊಳ್ಳಿ, ಇಲ್ಲಿ ಪೈಥಾಗರಸ್ನ ಪ್ರಮೇಯದ ಪ್ರಕಾರ ಎ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಆಗುತ್ತೆ. ದೇರ್ಫೋರ್ ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಮೈನಸ್ ಬಿ ಸಿ ಸ್ಕ್ವೇರ್ ಆಗುತ್ತೆ. ಗೊತ್ತಾಯ್ತು? ಎ ಸಿ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಗೊತ್ತಾಗ್ತಾ ಇರ್ತದೆ. ಎ ಸಿ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಎ ಬಿ ಸ್ಕ್ವೇರ್ ಮೈನಸ್ ಬಿ ಸಿ ಸ್ಕ್ವೇರ್ ಆಗುತ್ತೆ.
ದೇರ್ ಫೋರ್ ಎ ಸಿ ಇಸ್ ಇಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಎ ಬಿ ಅಂದರೆ 29 ಸ್ಕ್ವೇರ್ ಮೈನಸ್ ಬಿ ಸಿ ಅಂದರೆ 21 ಸ್ಕ್ವೇರ್ ಆಗುತ್ತೆ. ದೇರ್ ಫೋರ್ ಎ ಸಿ ಇಸ್ ಇಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 841 ಮೈನಸ್ 441. 841 ಹೇಗೆ ಬರುತ್ತೆ ಅಂದರೆ 29ರ ವರ್ಗ, 29 ಇಂಟು 29 ಗುಣಿಸಿದ್ರೆ ನಮ್ಗೆ ಎಷ್ಟಾಗುತ್ತೆ ಅಂದರೆ 841 ಬರುತ್ತೆ. ಮೈನಸ್ ಗೊತ್ತಾಯ್ತು 21ರ ವರ್ಗ 21 ಇಂಟು 21 ಗುಣಿಸಿದ್ರೆ 441 ಬರುತ್ತೆ. ಇವಾಗ ಕಳೆದಾಗ ನಾನು 841ರಲ್ಲಿ 441 ಕಳೆದಾಗ ಸ್ಕ್ವೇರ್ ರೂಟ್ ಆಫ್ 400 ಬರುತ್ತೆ. 400ರ ವರ್ಗಮೂಲ ಎಷ್ಟು ಅಂದರೆ 20. ದೇರ್ ಫೋರ್ ಎ ಸಿ ಇಸ್ ಇಕ್ವಲ್ ಟು ಎಷ್ಟಾಗುತ್ತೆ 20 ಆಗುತ್ತೆ. ಒಂದನೇ ಕಂಡೀಷನ್ ಏನು ಅಂತಂದರೆ ಕಾಸ್ ಸ್ಕ್ವೇರ್ ಟೀಟಾ ಪ್ಲಸ್ ಸೈನ್ ಸ್ಕ್ವೇರ್ ಟೀಟಾ. ಕಾಸ್ ಸ್ಕ್ವೇರ್ ಟೀಟಾ ಪ್ಲಸ್ ಸೈನ್ ಸ್ಕ್ವೇರ್ ಟೀಟಾ ಇಸ್ ಇಕ್ವಲ್ ಟು ಗೊತ್ತಾಗುತ್ತೆ ಹಿಡಿದು ಕಾಸ್ ಟೀಟಾ ಅಂತಂದರೆ 21 ಸ್ಕ್ವೇರ್ ಬೈ 29 ಸ್ಕ್ವೇರು ಗೊತ್ತಾಯ್ತು. ಕಾಸ್ ಸ್ಕ್ವೇರ್ ಟೀಟಾ ಅಂದರೆ ಸೈನ್ ಸ್ಕ್ವೇರ್ ಟೀಟಾ ಅಂದರೆ 20 ಸ್ಕ್ವೇರ್ ಡಿವೈಡ್ ಬೈ 29 ಸ್ಕ್ವೇರು ಗೊತ್ತಾಯ್ತು. 20 ಸ್ಕ್ವೇರ್ ಅಂದರೆ 441, 20 ಸ್ಕ್ವೇರ್ ಅಂದರೆ ಪ್ಲಸ್ 400 ಗೊತ್ತಾಯ್ತು. 29 ಸೇಮು ಗೊತ್ತಾಯ್ತು. ಎಲ್ ಸಿ ಎಮ್ ತಗೊಳ್ಳೋಣ, 841 ಆಗುತ್ತೆ. ದೇರ್ ಫಾರ್ ಅವೆರಡನ್ನು ಕುಡಿದ್ರೆ 841 ಡಿವೈಡೆಡ್ ಬೈ 841 ಬರುತ್ತೆ. ಕ್ಯಾನ್ಸಲ್ ಆಗುತ್ತೆ, ಎರಡು ಭಾಗವಕಾರವನ್ನು ಮಾಡೋಣ. 841 1 841 1 ಬರುತ್ತೆ. ದೇರ್ ಫೋರ್ ಕಾಸ್ ಸ್ಕ್ವೇರ್ ಟೀಟಾ ಪ್ಲಸ್ ಸೈನ್ ಸ್ಕ್ವೇರ್ ಟೀಟಾ ಇಸ್ ಈಕ್ವಲ್ ಟು 1. ನೆಕ್ಸ್ಟ್ ಕಾಸ್ ಸ್ಕ್ವೇರ್ ಟೀಟಾ ಮೈನಸ್ ಸೈನ್ ಸ್ಕ್ವೇರ್ ಟೀಟಾನು ಎಷ್ಟು ಬರುತ್ತೆ ನೋಡೋಣ. ಗೊತ್ತಾಗ್ತಿರೋದು ಕಾಸ್ ಸ್ಕ್ವೇರ್ ಟೀಟಾ ಅಂತಂದರೆ 21 ಸ್ಕ್ವೇರ್ ಡಿವೈಡೆಡ್ ಬೈ 29 ಸ್ಕ್ವೇರ್ ಮೈನಸ್ ಸೈನ್ ಸ್ಕ್ವೇರ್ ಟೀಟಾ ಅಂದರೆ 20 ಸ್ಕ್ವೇರ್ ಮೈನಸ್ 20 ಸ್ಕ್ವೇರ್ ಡಿವೈಡ್ ಬೈ 29 ಸ್ಕ್ವೇರ್ ಆಗುತ್ತೆ. ಈಸ್ ಈಕ್ವಲ್ ಟು ನೋಡಿ ಇಲ್ಲಿ ಕಾಸ್ ಸ್ಕ್ವೇರ್ ಟೀಟಾ ಅಂತಂದರೆ 21 ಸ್ಕ್ವೇರ್ 441 ಆಯಿತು ಮೈನಸ್ 20 ಸ್ಕ್ವೇರ್ ಅಂದರೆ 400 ಆಯಿತು. ನೋಡಿ ಇಲ್ಲಿ ಛೇದ ಒಂದೇ ಇದೆ, ಅದಕ್ಕೆ ನಾವೇನು ಮಾಡ್ಬೋದು ಅಂದರೆ ಅಂಶಗಳನ್ನು ಡೈರೆಕ್ಟಾಗಿ ಕಳಿಬೋದು. ದೇರ್ ಫೋರ್ 841 ಈಸ್ ಈಕ್ವಲ್ ಟು 441 400 ಕಳೆದು 41 ಡಿವೈಡೆಡ್ ಬೈ 841 ಬರುತ್ತೆ. ಅರ್ಥ ಆಗುತ್ತಾ ಹೇಳ್ತಿರೋದು? ದಟ್ ಈಸ್ ಈಕ್ವಲ್ ಟು 41 ಡಿವೈಡ್ ಬೈ 841 ಆಗಿರುತ್ತೆ. ಒಂದಲ್ಲ ಅದು, ಇದು ಒಂದಲ್ಲ, ಅದು 841 ಡಿವೈಡೆಡ್ ಬೈ 41 ಆನ್ಸರು ಒಂದಲ್ಲ. ಇದು ಬುಕ್ಕಲ್ಲಿ ಸ್ವಲ್ಪ ಪ್ರಿಂಟ್ ಟೆಸ್ಟನ್ನು ಮಿಸ್ಟೇಕ್ ಕೊಟ್ಟಿದ್ದಾರೆ. ಓಕೆ, ನೆಕ್ಸ್ಟ್ ಪ್ರಶ್ನೆ ಬಂದ್ಬಿಟ್ಟು 4ನೇ ಉದಾಹರಣೆ. ಲಂಬಕೋನ ತ್ರಿಭುಜ ಎ ಬಿ ಸಿಯಲ್ಲಿ ಬಿ ಯಲ್ಲಿ ಲಂಬಕೋನವಾಗಿದೆ. ಟ್ಯಾನ್ ಎ ಇಸ್ ಈಕ್ವಲ್ ಟು 1 ಆದರೆ 2 ಸೈನ್ ಎ ಕಾಸ್ ಎ ಇಸ್ ಈಕ್ವಲ್ ಟು 1 ಆಗಿದೆಯೇ ಪರೀಕ್ಷಿಸಿ ಅಂತ ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳು. ಲಂಬಕೋನ ತ್ರಿಭುಜ ಎ ಬಿ ಸಿಯಲ್ಲಿ ನೋಡಿಲಿ ಈಗ ಕಾಣ್ತಾ ಇದೆಯಲ್ಲ, ಎ ಬಿ ಸಿ ಒಂದು ಲಂಬಕೋನ ತ್ರಿಭುಜ, ಎ ಬಿ ಸಿ ಅನ್ನುವಂಥದ್ದೊಂದು ಲಂಬಕೋನ ತ್ರಿಭುಜ. ಈ ಲಂಬಕೋನ ತ್ರಿಭುಜದಲ್ಲಿ ಎ ಬಿ ಇಸ್ ಈಕ್ವಲ್ ಟು 1 ಆದರೆ 2 ಸೈನ್ ಎ ಇಂಟು ಕಾಸ್ ಎ ಇಸ್ ಈಕ್ವಲ್ ಟು 1 ಆಗಿದೆ ಪರೀಕ್ಷಿಸಿ ಅಂತ ಕೊಟ್ಟಿದ್ದಾರೆ. ದೇರ್ಫೋರ್ ಲಂಬಕೋನ ತ್ರಿಭುಜ ಎ ಬಿ ಸಿಯಲ್ಲಿ ಟ್ಯಾನ್ ಎ ಇಸ್ ಈಕ್ವಲ್ ಟು 1 ದಟ್ ಈಸ್ ಈಕ್ವಲ್ ಟು ಎ ಬಿ ಬೈ ಬಿ ಸಿ ಇಸ್ ಈಕ್ವಲ್ ಟು 1 ದಟ್ ಈಸ್ ಎ ಬಿ ಇಸ್ ಈಕ್ವಲ್ ಟು ಬಿ ಸಿ ಆಯಿತು. ದೇರ್ಫೋರ್ ಎ ಸಿ ಸ್ಕ್ವೇರ್ ಪೈಥಾಗರಸ್ನ ಪ್ರಮೇಯದ ಪ್ರಕಾರ ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರು. ಅದರಲ್ಲಿ ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಬಿ ಇಸ್ ಈಕ್ವಲ್ ಟು ಬಿ ಸಿ ಆಗಿರೋದ್ರಿಂದ ನಾವೇನು ಮಾಡ್ಬೋದು ಅಂದರೆ ಬಿ ಸಿ ಜಾಗಕ್ಕೆ ಎ ಬಿಯನ್ನು ಬರೀರಿ. ಇವಾಗ ಎ ಬಿ ಸ್ಕ್ವೇರ್ ಪ್ಲಸ್ ಎ ಬಿ ಸ್ಕ್ವೇರ್ 2 ಎ ಬಿ ಸ್ಕ್ವೇರ್ ಆಯಿತು. ಗೊತ್ತಾಗ್ತಾ ಹೇಳ್ತಿದ್ದೆ 2 ಎ ಬಿ ಸ್ಕ್ವೇರ್ ಆಗುತ್ತೆ. ಆಗ ನೋಡ್ಕೊಳ್ಳಿ ಇಲ್ಲಿ 2 ಸೈನ್ ಎ ಇಂಟು ಕಾಸ್ ಎ ಇಸ್ ಈಕ್ವಲ್ ಟು 2 ಇಂಟು ಸೈನ್ ಎ ಅಂದರೆ ಎ ಬಿ ಬೈ ಎ ಸಿ, ಕಾಸ್ ಎ ಅಂತಂದರೆ ಬಿ ಸಿ ಬೈ ಎ ಸಿ. ಗೊತ್ತಾಗುತ್ತೆ. ದಟ್ ಈಸ್ ಈಕ್ವಲ್ ಟು 2 ಇಂಟು ಎ ಬಿ ಇಂಟು ಎ ಬಿ ಈಸ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಡಿವೈಡ್ ಬೈ ಬಿ ಸಿ ಸ್ಕ್ವೇರ್ ಆಗುತ್ತೆ. ನೋಡ್ಕೊಳ್ಳಿ ಇಲ್ಲಿ 2 ಇಂಟು ಎ ಬಿ ಸ್ಕ್ವೇರ್ ಡಿವೈಡೆಡ್ ಬೈ ಎ ಸಿ ಸ್ಕ್ವೇರ್ ಅಂದರೆ 2 ಎ ಬಿ ಸ್ಕ್ವೇರು, 2 ಕ್ಯಾನ್ಸಲ್, ಎ ಬಿ ಸ್ಕ್ವೇರ್ ಕ್ಯಾನ್ಸಲ್, ದಟ್ ಈಸ್ ಈಕ್ವಲ್ ಟು 1 ಬರುತ್ತೆ ಆನ್ಸರ್. ಅದಾಯ್ತು, ಆನ್ಸರ್ ಈಸ್ ಈಕ್ವಲ್ ಟು 1. ನೆಕ್ಸ್ಟು 5ನೇ ಉದಾಹರಣೆ. ತ್ರಿಭುಜ ಒ ಪಿ ಕ್ಯೂ ಅಲ್ಲಿ ಪಿ ಬಿಂದುವಿನಲ್ಲಿ ಲಂಬಕೋನವಾಗಿದೆ. ಒ ಪಿ ಇಸ್ ಈಕ್ವಲ್ ಟು 7 ಸೆಂಟಿಮೀಟರ್ ಮತ್ತು ಒ ಕ್ಯೂ ಮೈನಸ್ ಪಿ ಕ್ಯೂ ಇಸ್ ಈಕ್ವಲ್ ಟು 1 ಸೆಂಟಿಮೀಟರ್. ಸೈನ್ ಕ್ಯೂ ಮತ್ತು ಕಾಸ್ ಕ್ಯೂ ಬೆಲೆಗಳನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ರಲ್ಲಿ. ಸೈನ್ ಕ್ಯೂ ಮತ್ತು ಕಾಸ್ ಕ್ಯೂ ಬೆಲೆಗಳನ್ನು ಕಂಡುಹಿಡಿತಾ ಹೋಗಬೇಕು. ಸೈನ್ ಕ್ಯೂ ಮತ್ತು ಕಾಸ್ ಕ್ಯೂ ಬೆಲೆಗಳನ್ನು ಕಂಡುಹಿಡಿತಾ ಹೋಗಬೇಕು. ಅದರಲ್ಲಿ ತ್ರಿಭುಜ ಪಿ ಕ್ಯೂ ಒ ಗೊತ್ತಾಯ್ತಾ, ಒ ಕ್ಯೂ ಪಿನಲ್ಲಿ ಪಿ ಬಿಂದಿನಲ್ಲಿ ಲಂಬಕೋನ, ಪಿ ಬಿಂದಿನಾಗಿದೆ ಲಂಬಕೋನ ಆಗಿದೆ. ಈಗ ಪಿ ಬಿಂದಿನ ಲಂಬಕೋನ ಆಗಿರೋದ್ರಿಂದ ಗೊತ್ತಾಯ್ತಾ ಹೇಳ್ತಿದ್ದು ಒ ಪಿ ಇಸ್ ಈಕ್ವಲ್ ಟು 7 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ದೇರ್ಫೋರ್ ಒ ಕ್ಯೂ ಮೈನಸ್ ಪಿ ಕ್ಯೂ, ಒ ಕ್ಯೂ ಮೈನಸ್ ಗೊತ್ತಾಗುತ್ತೆ ಹೇಳ್ತದೆ ಕ್ಯೂ ಪಿ ಅಥವಾ ಪಿ ಕ್ಯೂ ಇಸ್ ಈಕ್ವಲ್ ಟು 1 ಸೆಂಟಿಮೀಟರ್ ಅಂತ ಹೇಳಿದ್ದಾರೆ.
ಈಗ ನೋಡಿಲ್ಲಿ ಫಸ್ಟ್ ತ್ರಿಭುಜ ಒ ಪಿ ಕ್ಯೂನಲ್ಲಿ ಪಿ ಕೋನ ಲಂಬಕೋನ ತ್ರಿಭುಜ, ದೇರ್ಫೋರ್ ನಾವು ಪೈಥಾಗರಸ್ನ ಪ್ರಮೇಯದ ಪ್ರಕಾರ ಬರ್ಕೊಂಡ್ರೆ ಓ ಕ್ಯೂ ಸ್ಕ್ವೇರ್ ಇಸ್ ಈಕ್ವಲ್ ಟು ಪಿ ಕ್ಯೂ ಸ್ಕ್ವೇರ್ ಪ್ಲಸ್ ಒ ಪಿ ಸ್ಕ್ವೇರ್ ಆಗುತ್ತೆ. ದಟ್ ಈಸ್ ಈಕ್ವಲ್ ಟು 1 ಪ್ಲಸ್ ಪಿ ಕ್ಯೂ ಸ್ಕ್ವೇರ್ ಇಸ್ ಈಕ್ವಲ್ ಟು ಪಿ ಕ್ಯೂ ಸ್ಕ್ವೇರ್ ಪ್ಲಸ್ 7 ಸ್ಕ್ವೇರ್ ಆಗುತ್ತೆ. ದೇರ್ಫೋರ್ 1 ಪ್ಲಸ್ ಪಿ ಕ್ಯೂ ಸ್ಕ್ವೇರ್ ಇಸ್ ಈಕ್ವಲ್ ಟು ಪ್ಲಸ್ 2 ಪಿ ಕ್ಯೂ ಸ್ಕ್ವೇರ್ ಇಸ್ ಈಕ್ವಲ್ ಟು ಪಿ ಕ್ಯೂ ಸ್ಕ್ವೇರ್ ಪ್ಲಸ್ 49. ಇದನ್ನ ಏನು ಮಾಡಬೇಕಾದ್ರೆ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮಲ್ಲಿದೆ, ಅದಕ್ಕೆ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮ್ ವಿಸ್ತರಿಸಿ ಬರೆದ್ರೆ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab ಆ ಥರ ಬರ್ಕೊಂಡ್ರೆ 1 ಸ್ಕ್ವೇರ್ ಅಂದರೆ 1 ಪ್ಲಸ್ ಪಿ ಕ್ಯೂ ಸ್ಕ್ವೇರ್ ಅಂತಂದರೆ ಪಿ ಕ್ಯೂ ಸ್ಕ್ವೇರ್ ಪ್ಲಸ್ 2 ಇಂಟು ಪಿ ಕ್ಯೂ ಆಗುತ್ತೆ ಇಸ್ ಈಕ್ವಲ್ ಟು ಪಿ ಕ್ಯೂ ಸ್ಕ್ವೇರ್ ಪ್ಲಸ್ 49 ಆಗುತ್ತೆ. ನೋಡಿ ಪಿ ಕ್ಯೂ ಸ್ಕ್ವೇರ್ ಕ್ಯಾನ್ಸಲ್ ಮಾಡಿ ಗೊತ್ತಾಗುತ್ತಾ ಹೇಳ್ತಿರೋದು. ಈಗ 1 ಪ್ಲಸ್ 2 ಪಿ ಕ್ಯೂ ಇಸ್ ಈಕ್ವಲ್ ಟು 49 ಆಯಿತು. 2 ಪಿ ಕ್ಯೂ ಇಸ್ ಈಕ್ವಲ್ ಟು 49 ಮೈನಸ್ 1 48 ಆಯಿತು. ಪಿ ಕ್ಯೂ ಇಸ್ ಈಕ್ವಲ್ ಟು ಗೊತ್ತಾದ 48 ಡಿವೈಡ್ ಬೈ 2 ಪಿ ಕ್ಯೂ ಇಸ್ ಈಕ್ವಲ್ ಟು 24 ಸೆಂಟಿಮೀಟ್ರ್ ಆಯಿತು. ದೇರ್ ಫೋರ್ ಓ ಕ್ಯೂ ಇಸ್ ಈಕ್ವಲ್ ಟು 1 ಪ್ಲಸ್ ಪಿ ಕ್ಯೂ ಇಸ್ ಈಕ್ವಲ್ ಟು 1 ಪ್ಲಸ್ 24 ಆಯಿತು. ಓ ಕ್ಯೂ ಇಸ್ ಈಕ್ವಲ್ ಟು 25, ಸೈನ್ ಕ್ಯೂ ಇಸ್ ಈಕ್ವಲ್ ಟು 7/25, ಕಾಸ್ ಕ್ಯೂ ಇಸ್ ಈಕ್ವಲ್ ಟು 24/25 ಆಯಿತು. 24/25. ಓಕೆ, ತ್ರಿಕೋನಮಿತಿಯ ವಿಲೋಮ ಅನುಪಾತಗಳು ಅಲ್ಲ ನೋಡಿದ್ವಲ್ಲ ವಿದ್ಯಾರ್ಥಿಗಳೇ. 1/sin A ಇಸ್ ಈಕ್ವಲ್ ಟು ವಿಕರ್ಣ ಡಿವೈಡ್ ಬೈ ಅಭಿಮುಖ ಬಾಹು, ಅದು ಕೊಸೆಕೆಂಟ್ ಎ ಆಗುತ್ತೆ. 1/cos A ಏನಾಗುತ್ತೆ ಅಂದರೆ ವಿಕರ್ಣ ಡಿವೈಡ್ ಬೈ ಪಾರ್ಶ್ವಬಾಹು ಸೀಕೆಂಟ್ ಎ. ಅದು 1/tan A ಪಾರ್ಶ್ವಬಾಹು ಡಿವೈಡ್ ಬೈ ಅಭಿಮುಖ ಬಾಹು ಇಸ್ ಈಕ್ವಲ್ ಟು ಕಾಟ್ ಎ. 1/ಕೊಸೆಕೆಂಟ್ ಎ ಇಸ್ ಈಕ್ವಲ್ ಟು ಅಭಿಮುಖ ಬಾಹು ಡಿವೈಡ್ ಬೈ ವಿಕರ್ಣ ಸೈನ್ ಎ. ನೆಕ್ಸ್ಟು 1/ಸೀಕೆಂಟ್ ಎ ಇಸ್ ಈಕ್ವಲ್ ಟು ಪಾರ್ಶ್ವಬಾಹು ಡಿವೈಡ್ ಬೈ ವಿಕರ್ಣ, ಅದೇನಾಗುತ್ತೆ ಅಂದರೆ ಸೀಕೆಂಟ್ ಎ ಆಗುತ್ತೆ. ಗೊತ್ತಾಗ್ತಾ ಹೇಳ್ತಿದ್ದು ಸೀಕೆಂಟ್ ಎ ಇದೆ ಅಲ್ವಾ, ಅದು ಏನಾಗುತ್ತೆ ಅಂದರೆ ಕಾಸ್ ಎ ಆಗುತ್ತೆ. ತಪ್ಪಿದೆ ನೋಡಿಕೊಳ್ಳಿ ಇಲ್ಲಿ. ಇದನ್ನು ನೀವೇನು ಮಾಡಬೇಕು ಅಂದರೆ ಕಾಸ್ ಅಂತ ಬರ್ಕೋಬೇಕು. ಕಾಸ್ ಎ, ಇದು ಕಾಸ್ ಎ. 1/ಕಾಟ್ ಎ ಇಸ್ ಈಕ್ವಲ್ ಟು ಅಭಿಮುಖ ಬಾಹು ಡಿವೈಡ್ ಬೈ ಪಾರ್ಶ್ವಬಾಹು ಇಸ್ ಈಕ್ವಲ್ ಟು ಟ್ಯಾನ್ ಎ ಅಂತ ಮಾಡ್ಕೋಬೇಕು. ಇದನ್ನು ಟ್ಯಾನ್ ಎ. ಗೊತ್ತಾಗ್ತಾ ಹೇಳ್ತಿದ್ದು ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿ ಅರ್ಥ ಮಾಡ್ಕೊಳ್ಳಿ. ಸೈನಿಗೆ ಕೊಸೆಕೆಂಟು, ಕಾಸಿಗೆ ಸೀಕೆಂಟು, ಕಾಟಿಗೆ ಟ್ಯಾನು. ಅದೇ ಥರ ಕೊಸೆಕೆಂಟಿಗೆ ಸೈನು, ಸೀಕೆಂಟ್ಗೆ ಕಾಸು, ನೆಕ್ಸ್ಟು ಕಾಟಿಗೆ ಟ್ಯಾನ್ ಆಗಬೇಕು. ಕಾಟಿಗೆ ಏನಾಗಬೇಕು, ಅದು ಟ್ಯಾನ್ ಆಗಬೇಕು. ನೆನ್ಪಿಟ್ಕೊಳ್ಳಿ, ಎರಡು ತಪ್ಪಿದೆ. ಇದನ್ನು ನೀವೇನು ಮಾಡಬೇಕು ಅಂತಂದರೆ ಕಾಸ್ ಅಂತ ಮಾಡ್ಕೊಳ್ಳಿ, ಇದನ್ನು ಟ್ಯಾನ್ ಅಂತ ಬರ್ಕೊಳ್ಳಿ ವಿದ್ಯಾರ್ಥಿ. ಇವೆರಡನ್ನ ತಪ್ಪಿದೆ. ಇದನ್ನು ಕಾಸ್ ಅಂತ ಮಾಡ್ಕೊಳ್ಳಿ, ಇದನ್ನು ಟ್ಯಾನ್ ಅಂತ ಮಾಡ್ಕೊಳ್ಳಿ. ಓಕೆನಾ. ನೆಕ್ಸ್ಟು ಒಂದು ಪ್ರಶ್ನೆನ ನೋಡ್ಬೋಣ. ಈ ಪ್ರಶ್ನೆ ಏನು ಅಂತಂದರೆ ಥೀಟಾ ಇಸ್ ಈಕ್ವಲ್ ಟು ತ್ರಿಭುಜದಲ್ಲಿ ಥೀಟಾ ಇಸ್ ಈಕ್ವಲ್ ಟು 13/12 ಆದರೆ ಉಳಿದ ತ್ರಿಕೋನಮಿತಿ ಅನುಪಾತಗಳನ್ನು ಬರೆಯಿರಿ ಅಂತಿದೆ. ಗೊತ್ತಾಯ್ತು ಯಾವ ಥೀಟಾ? ಸೀಕೆಂಟ್ ಥೀಟಾ ಇಸ್ ಈಕ್ವಲ್ ಟು 13/12 ಅಂತ ಕೊಟ್ಟಿದ್ದಾರೆ. ಗೊತ್ತಾಯ್ತು, ಇದು ಸ್ವಲ್ಪ ಇದಾಗಿದೆ. 13/12 ಅಂತ ಇದೆ. ಇದನ್ನು ನೀವು ಪ್ರಶ್ನೆಯಲ್ಲಿ ಬರೀಬೇಕು. ಸೀಕೆಂಟ್ ಥೀಟಾ ಇಸ್ ಈಕ್ವಲ್ ಟು 13/12 ಆದರೆ ಉಳಿದ ತ್ರಿಕೋನಮಿತಿ ಅನುಪಾತಗಳನ್ನು ಬರೀರಿ ಅಂತೇಳಿ ಅಲ್ಲಿ ನೋಡ್ಕೊಳ್ಳಿ. ತ್ರಿಭುಜವನ್ನು ನೋಡ್ಕೊಳ್ಳಿ. ತ್ರಿಭುಜವನ್ನು ನೋಡ್ಕೊಂಬಿಟ್ಟು ಅವರು ಪಿ ಒ ಕೊಟ್ಟಿದ್ದಾರೆ, ಒ ಎಮ್ ಕೊಟ್ಟಿದ್ದಾರೆ. ನೀವು ಪಿ ಎಮ್ಮನ್ನು ಕಂಡುಹಿಡ್ಕೊಳ್ಳಿ ಪೈಥಾಗರಸ್ ಪ್ರಮೇಯ ಪ್ರಕಾರ. ಕೆ ಕ್ಯಾನ್ಸಲ್ ಮಾಡ್ಕೊಳ್ಳಿ ವಿದ್ಯಾರ್ಥಿಗಳೇ. ಆಗ ನಿಮ್ಗೆ ಏನಾಗುತ್ತೆ ಅಂದರೆ ಈ ತ್ರಿಭುಜದ 3 ವ್ಯಾಲ್ಯೂ ಬರುತ್ತೆ. ಆಗ ನಿಮ್ಗೆ ಏನು ಮಾಡಬೇಕು ಅಂತ ಸೀಕೆಂಟ್ ಥೀಟಾ ಗೊತ್ತಾಯ್ತಾ? ಸೀಕೆಂಟ್ ಥೀಟಾ ಇಸ್ ಈಕ್ವಲ್ ಟು 13/12 ಆದರೆ ಉಳಿದಿರುವಂಥವೆಲ್ಲವನ್ನು ಕಂಡುಹಿಡ್ಕೊಳ್ಳಿ. ಇದನ್ನು ಹೋಮ್ವರ್ಕಲ್ಲಿ ಮಾಡಿ. ಇದು ಪ್ರಶ್ನೆ 1 ಅಭ್ಯಾಸದ ಮೊದಲನೇ ಪ್ರಶ್ನೆ. ಈಗ ಎರಡನೇ ಪ್ರಶ್ನೆಗೆ ಹೋಗೋಣ. ಕೋನ ಎ ಮತ್ತು ಬಿ ಲಘುಕೋನಗಳಾಗಿದ್ದು ಕಾಸ್ ಎ ಇಸ್ ಈಕ್ವಲ್ ಟು ಕಾಸ್ ಬಿ ಆಗಿದೆ. ಎ ಮತ್ತು ಬಿ ಎಂದು ತೋರಿಸಿ. ಕೋನ ಎ ಮತ್ತು ಕೋನ ಬಿ ಎಂದು ತೋರಿಸಿ ಅಂತಿದೆ. ಕೋನ ಎ ಇಸ್ ಮತ್ತು ಅಲ್ಲ, ಇದು ಪ್ರಶ್ನೆ ತಪ್ಪಿದೆ. ಕೋನ ಎ ಇಸ್ ಈಕ್ವಲ್ ಟು ಕೋನ ಬಿ ಅಂತ ಮಾಡ್ಕೊಳ್ಳಿ. ಕೋನ ಎ ಇಸ್ ಈಕ್ವಲ್ ಟು ಕೋನ ಬಿ. ಕೋನ ಎ ಮತ್ತು ಕೋನ ಬಿ ಲಘುಕೋನಗಳಾಗಿದ್ದು ಕಾಸ್ ಎ ಇಸ್ ಈಕ್ವಲ್ ಟು ಕಾಸ್ ಬಿ ಆಗಿದೆ. ಕೋನ ಎ ಇಸ್ ಈಕ್ವಲ್ ಟು ಕೋನ ಬಿ ಎಂದು ತೋರಿಸಿ ಅಂತ ಬರ್ಕೋಬೇಕು ವಿದ್ಯಾರ್ಥಿಗಳು. ತ್ರಿಭುಜ ಎ ಬಿ ಸಿಯಲ್ಲಿ ಸಿ ಡಿ ಲಂಬ ಎ ಬಿ ಆಗಿದೆ. ನೋಡ್ಕೊಳ್ಳಿ, ಇಲ್ಲಿ ಈ ಸಿ ಡಿ ಬಾಹು ಇದೆಯಲ್ಲ, ಇದು ಎ ಬಿಗೆ ಲಂಬವಾಗಿದೆ. ಈ ಪ್ರಶ್ನೆ ಪ್ರಕಾರ ಕಾಸ್ ಎ ಇಸ್ ಈಕ್ವಲ್ ಟು ಕಾಸ್ ಬಿ ಗೊತ್ತಾಯ್ತು ಹೇಳ್ತಿದ್ದು. ಕಾಸ್ ಎ ಇಸ್ ಈಕ್ವಲ್ ಟು ಕಾಸ್ ಬಿ. ಕಾಸ್ ಎ ನಾವು ಏನಂತ ಬರಿತೀವಿ ಅಂದರೆ ಎ ಡಿ ಬೈ ಎ ಸಿ ಇಸ್ ಈಕ್ವಲ್ ಟು ಬಿ ಡಿ ಬೈ ಬಿ ಸಿ ಅಲ್ವಾ? ಹಾಗಾದ್ರೆ ಎ ಡಿ ಬೈ ಬಿ ಡಿ
ನೋಡ್ಕೊಳ್ಳಿ, ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಎ ಡಿ ಬೈ ಬಿ ಡಿ ಈಸ್ ಈಕ್ವಲ್ ಟು ಎ ಸಿ ಬೈ ಬಿ ಸಿ ಆಗುತ್ತೆ. ಅದನ್ನು ಎ ಡಿ ಬೈ ಬಿ ಡಿ ಈಸ್ ಈಕ್ವಲ್ ಟು ಎ ಸಿ ಬೈ ಬಿ ಸಿ ಈಸ್ ಈಕ್ವಲ್ ಟು ಕೆ ಆಗಿರಲಿ ಅಂತ ಕೊಟ್ಕೊಳ್ಳಿ. ಇವಾಗ ಎ ಡಿ ಈಸ್ ಈಕ್ವಲ್ ಟು ಏನಾಗುತ್ತೆ ಅಂದರೆ ಕೆ ಇಂಟು ಬಿ ಡಿ ಆಗುತ್ತೆ ಸಮೀಕರಣ 1. ಎ ಸಿ ಈಸ್ ಈಕ್ವಲ್ ಟು ಕೆ ಇಂಟು ಬಿ ಸಿ ಆಗುತ್ತೆ ಸಮೀಕರಣ 2. ಈಗ ತ್ರಿಭುಜ ಸಿ ಎ ಡಿ ಮತ್ತು ತ್ರಿಭುಜ ಸಿ ಬಿ ಡಿಗಳಲ್ಲಿ ಪೈಥಾಗರಸ್ ಪ್ರಮೇಯವನ್ನು ಪ್ರಕಾರ ಫಸ್ಟ್ನ ಪ್ರಮೇಯ ಗೊತ್ತಾಗುತ್ತೆ ಹೇಳ್ತದೆ, ಸಿ ಡಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಎ ಸಿ ಸ್ಕ್ವೇರ್ ಮೈನಸ್ ಎ ಡಿ ಸ್ಕ್ವೇರ್ ಆಗುತ್ತೆ ಸಮೀಕರಣ 3. ನೆಕ್ಸ್ಟ್ ಸಿ ಡಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಬಿ ಸಿ ಸ್ಕ್ವೇರ್ ಮೈನಸ್ ಬಿ ಡಿ ಸ್ಕ್ವೇರ್ ಆಗುತ್ತೆ ಸಮೀಕರಣ 4. ಗೊತ್ತಾಯ್ತು. 3 ಮತ್ತು 4ರಿಂದ ಏನಾಗುತ್ತೆ ಅಂತಂದರೆ ಎ ಸಿ ಸ್ಕ್ವೇರ್ ಮೈನಸ್ ಎ ಡಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಬಿ ಸಿ ಸ್ಕ್ವೇರ್ ಮೈನಸ್ ಬಿ ಡಿ ಸ್ಕ್ವೇರ್ ಆಗುತ್ತೆ. ಕೆ ಬಿ ಸಿ ಸ್ಕ್ವೇರ್ ಮೈನಸ್ ಕೆ ಬಿ ಡಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಬಿ ಸಿ ಸ್ಕ್ವೇರ್ ಮೈನಸ್ ಬಿ ಡಿ ಸ್ಕ್ವೇರ್ ಆಗುತ್ತೆ. ಕೆ ಕ್ಯಾನ್ಸಲ್ ಆಗುತ್ತೆ. ಕೆ ಸ್ಕ್ವೇರ್ ಕಾಮನ್ ತೆಗೆದಕ್ಕೆ ಬಿ ಸಿ ಸ್ಕ್ವೇರ್ ಮೈನಸ್ ಬಿ ಡಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಬಿ ಸಿ ಸ್ಕ್ವೇರ್ ಮೈನಸ್ ಬಿ ಡಿ ಸ್ಕ್ವೇರ್ ಬರುತ್ತೆ. ದೇರ್ಫೋರ್ ಕೆ ಸ್ಕ್ವೇರ್ ಈಸ್ ಈಕ್ವಲ್ ಟು 1 ಡಿವೈಡ್ ಮಾಡಿದರೆ ಭಾಗ ಮಾಡಿದಾಗ ಏನಾಗುತ್ತೆ, ಕೆ ಸ್ಕ್ವೇರ್ ಈಸ್ ಈಕ್ವಲ್ ಟು 1, ಕೆ ಈಸ್ ಈಕ್ವಲ್ ಟು 1. ದೇರ್ಫೋರ್ ಕೆ ಈಸ್ ಈಕ್ವಲ್ ಟು 1 ಗೊತ್ತಾಯ್ತು. ಸಮೀಕರಣ 2ರಲ್ಲಿ ಆದೇಶದಾಗ ಎ ಸಿ ಈಸ್ ಈಕ್ವಲ್ ಟು ಬಿ ಸಿ ಆಗುತ್ತೆ. ದೇರ್ಫೋರ್ ಕೋನ ಎ ಈಸ್ ಈಕ್ವಲ್ ಟು ಕೋನ ಬಿ. ಯಾಕೆ ಅಂತಂದರೆ ಅಭಿಮುಖ ಭಾಗಗಳಿಗೆ ಸಮನಾಗಿರೋ ಕೋನಗಳು ಕೂಡ ಏನಾಗುತ್ತೆ ತ್ರಿಭುಜದಲ್ಲಿ ಸಮನಾಗಿ ಇರ್ತವೆ ವಿದ್ಯಾರ್ಥಿಗಳು. ಗೊತ್ತಾಯ್ತಾ ಹೇಳ್ತಿರೋದು. ನೆಕ್ಸ್ಟು ನಿಮಗೆ ಇನ್ನೊಂದು ಪ್ರಶ್ನೆನ ನೋಡೋಣ. ಮುಂದಿನ ಪ್ರಶ್ನೆ ಬಂದ್ಬಿಟ್ಟು ಕಾಟ್ ಟೀಟಾ ಈಸ್ ಈಕ್ವಲ್ ಟು 7/8 ಆದರೆ 1 ಪ್ಲಸ್ ಸೈನ್ ಟೀಟಾ ಇಂಟು 1 ಮೈನಸ್ ಸೈನ್ ಟೀಟಾ. ನೆಕ್ಸ್ಟ್ 1 ಪ್ಲಸ್ ಕಾಸ್ ಟೀಟಾ ಡಿವೈಡ್ ಬೈ 1 ಪ್ಲಸ್ ಕಾಸ್ ಟೀಟಾ ಇಂಟು 1 ಮೈನಸ್ ಕಾಸ್ ಟೀಟಾ. 2ನೇ ಲೆಕ್ಕ ಕಾಟ್ ಸ್ಕ್ವಯರ್ ಟೀಟಾದ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಪ್ರಶ್ನೆ ಇದೆ. ಗೊತ್ತಾಗ್ತೈತೆ ನೋಡಿಕೊಳ್ಳಿ. ಇಲ್ಲಿ ತ್ರಿಭುಜವನ್ನು ನೋಡ್ಕೊಳ್ಳಿ. ಇಲ್ಲಿ ತ್ರಿಭುಜದಲ್ಲಿ ಏನಾಗಿದೆ ಅಂದರೆ ಕಾಟ್ ಟೀಟಾ ಈಸ್ ಈಕ್ವಲ್ ಟು 7/8. ನೋಡಿ, ಎ ಬಿ ಸಿಯಲ್ಲಿ ಬಿ ಕೋನ 90 ಡಿಗ್ರಿ ಇದೆ. ಗೊತ್ತಾಯ್ತು. ತ್ರಿಭುಜ ಎ ಬಿ ಸಿಯಲ್ಲಿ ಬಿ ಕೋನ 90 ಡಿಗ್ರಿ ಇದೆ. ಕೋನ ಸಿ ಏನಾಗಿದೆ, ಟೀಟಾ ಆಗಿದೆ. ಪ್ರಶ್ನೆ ಪ್ರಕಾರ ಕಾಟ್ ಟೀಟಾ ಈಸ್ ಈಕ್ವಲ್ ಟು ಬಿ ಸಿ ಬೈ ಎ ಬಿ ಆಗುತ್ತೆ. ದಟ್ ಈಸ್ ಈಕ್ವಲ್ ಟು 7/8. ದೇರ್ಫೋರ್ ಎ ಬಿ ಈಸ್ ಈಕ್ವಲ್ ಟು 8, ಬಿ ಸಿ ಈಸ್ ಈಕ್ವಲ್ ಟು 7 ಯಾವಾಗ ಅಂತಂದರೆ ಕೆ ಈಸ್ ಈಕ್ವಲ್ ಟು 1 ಆದಾಗ. ತ್ರಿಭುಜ ಎ ಬಿ ಸಿಯಲ್ಲಿ ಪೈಥಾಗರಸ್ನ ಪ್ರಮೇಯ ಪ್ರಕಾರ ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಆಗುತ್ತೆ. ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು 8 ಸ್ಕ್ವೇರ್ ಪ್ಲಸ್ 7 ಸ್ಕ್ವೇರ್ ಆಗುತ್ತೆ. ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು 64 ಪ್ಲಸ್ 49. ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು 2 ಕೂಡ್ಕೊಳ್ಳಿ, ಅವಾಗ ಏನಾಗುತ್ತೆ 113 ಆಗುತ್ತೆ. ದೇರ್ಫೋರ್ ಎ ಸಿ ಇಸ್ ಈಕ್ವಲ್ ಟು ಸ್ಕ್ವೇರ್ ಆಫ್ 113 ಆಯಿತು. ಸೈನ್ ಟೀಟಾ ಇಸ್ ಈಕ್ವಲ್ ಟು ಎ ಬಿ ಬೈ ಬಿ ಸಿ ಇಸ್ ಈಕ್ವಲ್ ಟು 8 ಡಿವೈಡ್ ಬೈ ರೂಟ್ 113 ಆಯಿತು. ಕಾಸ್ ಟೀಟಾ ಇಸ್ ಈಕ್ವಲ್ ಟು ಬಿ ಸಿ ಡಿವೈಡ್ ಬೈ ಎ ಸಿ ಇಸ್ ಈಕ್ವಲ್ ಟು 7 ಡಿವೈಡ್ ಬೈ ರೂಟ್ 113 ಆಯಿತು. ಈ ಪ್ರಶ್ನೆ 1ರ ಪ್ರಕಾರ ನಾವು ಬರ್ಕೊಳೋದಾದರೆ 1 ಪ್ಲಸ್ ಸೈನ್ ಟೀಟಾ ಇಂಟು 1 ಮೈನಸ್ ಸೈನ್ ಟೀಟಾ ಡಿವೈಡ್ ಬೈ 1 ಪ್ಲಸ್ ಕಾಸ್ ಟೀಟಾ ಇಂಟು 1 ಮೈನಸ್ ಕಾಸ್ ಟೀಟಾ ಇಸ್ ಈಕ್ವಲ್ ಟು 1 ಮೈನಸ್ ಸೈನ್ ಸ್ಕ್ವೇರ್ ಟೀಟಾ ಡಿವೈಡ್ ಬೈ 1 ಮೈನಸ್ ಕಾಸ್ ಸ್ಕ್ವೇರ್ ಟೀಟಾ. 1 ಮೈನಸ್ 8 ಡಿವೈಡ್ ಬೈ ರೂಟ್ 13 ಹೋಲ್ ಸ್ಕ್ವೇರ್ ಡಿವೈಡ್ ಬೈ 1 ಮೈನಸ್ 7 ಡಿವೈಡ್ ಬೈ ರೂಟ್ 13 ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು 1 ಮೈನಸ್ ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ. 8 64 ಡಿವೈಡ್ ಬೈ 113. 1 ಮೈನಸ್ 49 7 ಸ್ಕ್ವೇರ್ನ 49 ಡಿವೈಡ್ ಬೈ 113 ಬರುತ್ತೆ. ಈಗ ನಾವು ಎಲ್ಸಿಎಂ ಅಂತ 113 ಡಿವೈಡ್ ಬೈ 64 ಡಿವೈಡ್ ಬೈ 113. 113 ಡಿವೈಡೆಡ್ ಬೈ ಮೈನಸ್ 49 ಡಿವೈಡ್ ಬೈ 113 ಆಗುತ್ತೆ. ಆಗ 113 69 ಕಳೆದ 49 ಡಿವೈಡ್ ಬೈ 113 ಆಗುತ್ತೆ. ಇಲ್ಲಿ 113 49 ಕಳೆದ 64 ಡಿವೈಡ್ ಬೈ 113 ಬರುತ್ತೆ. 113 ಕ್ಯಾನ್ಸಲ್ ಆಗುತ್ತೆ. 49 ಡಿವೈಡ್ ಬೈ 64 ಬರುತ್ತೆ. 49 ಡಿವೈಡ್ ಬೈ 64 ಬರುತ್ತೆ. ಇವಾಗ ಕಾಟ್ ಸ್ಕ್ವೇರ್ ಟೀಟಾ ಈಸ್ ಈಕ್ವಲ್ ಟು 7/8 ಸ್ಕ್ವೇರು ದಟ್ ಈಸ್ ಈಕ್ವಲ್ ಟು 49/64 ಆಗುತ್ತೆ. ಗೊತ್ತಾಯ್ತು ಹೇಳ್ತಿರೋದು. ಇಲ್ಲಿಗೆ ನಾವೇನು ಮಾಡ್ತಾ ಇದ್ದೀವಿ ಅಂತಂದರೆ ಈ ಒಂದು ಅಧ್ಯಾಯವನ್ನು ಮುಗಿಸ್ತಾ ಇದ್ದೀವಿ. ಇದು ಮುಂದುವರೆದ ಭಾಗವನ್ನು ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ ವಿದ್ಯಾರ್ಥಿಗಳೇ. ಎಲ್ರಿಗೂ ಕೂಡ ಧನ್ಯವಾದಗಳು.